ಗರ್ಲ್ಫ್ರೆಂಡ್ದು ಫೋಟೋ ತೋರಿಸ್ತೀನಿ ಅಂತ. ಲೈಕ್ ಆರ್ ಯು ಎಕ್ಸೈಟೆಡ್? ಡೋಂಟ್ ಡಿಗ್ರೇಡ್. ಓದ್ದಲ್ಲೇ ಇರೋರು ಯಾವತ್ತೂ ಡಿಗ್ರೇಡ್ ಮಾಡಬೇಡಿ. ಲೈಕ್ ಕಷ್ಟ ಇನ್ನೇನು ನಮಗೆ ಬರ್ದಲ್ಲೇ ಇನ್ಯಾರಿಗೆ ಬರುತ್ತೆ ಹೇಳಿ. ಒಟ್ಟಿನಲ್ಲಿ 1 ತಿಂಗಳಿಂದ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಷ್ಟನೋ ಸುಖನೋ ಅವೆಲ್ಲ ಬೇಡ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುಧೋನ್ ವಿಲ್ಸ್ ಕನ್ನಡ. ನಾನಂತ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ನಂಗೆ ಚೆನ್ನಾಗಿರಿ. ಇವತ್ತು ಬಂದು ಏನಪ್ಪ ಇದು ಅಂತೆಲ್ಲ ಸೈಕ್ ಆಗಿಬಿಡಿ. ಲೈಕ್ ಸ್ವಲ್ಪ ಲೈಟಿಂಗ್ ಸ್ವಲ್ಪ ಮಕಾರ ಆಗ್ಬೋದು, ಬಟ್ ದಟ್ಸ್ ಫೈನ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಕ್ ಡೈಲಿ ವ್ಲಾಗ್ ಮಾಡೋದು ಯಾವ ಥರ ಕಷ್ಟ ಅಂದರೆ, ಬಿಕಾಸ್ ಡೈಲಿ ವ್ಲಾಗ್ ಮಾಡೋರಿಗೆ ಮಾತ್ರ ಗೊತ್ತು ಡೈಲಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಬೇಸಿಕಲಿ ಬಂದ್ಬಿಟ್ಟು ಲೈಕ್ ನೀವು ಇವಾಗ ನಿಮ್ಗೆ ಡೌಟ್ ಇರುತ್ತೆ, ಲೈಕ್ ಯಾವ ಥರ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಲೈಕ್ ತುಂಬ ಜನಕ್ಕೆ ಆಸೆ ಇರುತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಲೈಕ್ ಡೌಟ್ ಇಲ್ವಾ ನಿಮಗೆ, ಲೈಕ್ ಹೆಂಗೆ ಮಾಡಬೇಕು, ಏನು ಲೈಕ್ ಏನೇನು ಇರಬೇಕು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಎಲ್ಲ. ಲೈಕ್ ನನ್ನ ಹತ್ರ ಬಂದ್ಬಿಟ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಂಗೆ ನನ್ನ ಹತ್ರ ಏನೂ ಇರಲಿಲ್ಲ. ಬೈದಾವೆ ಒಂದು ಫೋನ್ ಇತ್ತು ಅಷ್ಟೇ. ಲೈಕ್ ಮೈಕು ಅದು ಇದು ಏನೂ ಇರಲಿಲ್ಲ. ಲೈಕ್ ಗಾಡಿಗೆ ಮುಂದೆ ಹಾಕ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಬಂದು ಮೋಟೋ ವ್ಲಾಗಿಂದ ಸ್ಟಾರ್ಟ್ ಮಾಡಿದ್ದು. ಮೈನಾಗಿ ಮೋಟೋ ವ್ಲಾಗಿಂದ ಸ್ಟಾರ್ಟ್ ಮಾಡ್ಕೊಂಡು ಒಂದೊಂದೇ ಗ್ಯಾಜೆಟ್ಸ್ ಅಪ್ಗ್ರೇಡ್ ಮಾಡ್ಕೊಂಡು ಇವತ್ತು ನನ್ನ ಹತ್ರ ಲೈಕ್ A to Z ಇದೆ. ಲೈಟಿಂಗ್ ಒಂದಿಲ್ಲ, ಲೈಟಿಂಗ್ ಒಂದು ಈಸ್ಕೊಬೇಕಿತ್ತು, ಬಟ್ ಯಾವುದೋ ಶೂಟ್ ಒಳಗೆ ಕದ್ದುಬಿಟ್ರು ಲೈಟಿಂಗ್ನ. ಲೈಕ್ ಮೈನಾಗಿ ನಿಮಗೆ ವ್ಲಾಗ್ ಒಳಗೆ ಹೇಳಿದೆ ಏನೋ, ಲೈಕ್ ನನ್ನ ಗರ್ಲ್ಫ್ರೆಂಡ್ದು ಫೋಟೋ ತೋರಿಸ್ತೀನಿ ಅಂತ. ಲೈಕ್ ಆರ್ ಯು ಎಕ್ಸೈಟೆಡ್? ಲೈಕ್ ಇವಾಗಲೇ ತೋರಿಸಲ್ಲ, ಆಮೇಲೆ ಬೈಕೋಬಿಡಿ, ಆರಾಮಾಗಿ ಎಂಡ್ವರೆಗೂ ನೋಡಿ. ಲೈಕ್ ನಿಮ್ಗೆ ಐಡಿಯಾಗಳು ಕೊಡ್ತೀನಿ, ಲೈಕ್ ಯಾವ ಥರ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಲೈಕ್ ಯಾವ್ಯಾವ ಥರ ಕಾಂಟೆಂಟ್ ಮಾಡಬೇಕು ಡೈಲಿ ವ್ಲಾಗ್ಗೆ. ಡೈಲಿ ಕಂಟೆಂಟ್ ಮಾಡೋಕ್ಕೆ ಲೈಕ್ ಫುಲ್ ಟೈಮ್ ವ್ಲಾಗರ್ ಆಗಿರ್ಬೇಕು ನೀವು. ಫುಲ್ ಟೈಮ್ ವ್ಲಾಗರ್ ಆಗಿದ್ದರೆ ಲೈಕ್ ಸ್ಯಾಮ್ ಸಮೀರ್ ಬ್ರೋ ಥರ ಆ ಥರ ಏನಾದರೂ ಆಗಿದರೆ ಲೈಕ್ ನೋಡಿ ಕ್ರೇಜಿ ಕಾಂಟೆಂಟ್ಗಳು ಮಾಡ್ಬೋದು. ಲೈಕ್ ನಮ್ಮ ಥರ ಇಲ್ಲಿ ಕಾಲೇಜು ಕೆಲಸ ತಿರುಗೋ ಕಾಂಟೆಂಟು ಎಲ್ಲ ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಮೆಸ್ಡ್ ಅಪ್ ಫಕ್ಡ್ ಅಪ್ ಥರ ಅದು. ಸೊ ಸ್ಟಾರ್ಟಿಂಗ್ ಒಳಗೆ ಏನಾಗಲ್ಲ, ಕೆಲಸ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿ. ಲೈಕ್ ಎಲ್ಲರೂ ಹಂಗೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗು. ಲೈಕ್ ಒಂದು ಆ್ಯಕ್ಚುವಲ್ ಇನ್ಕಮ್ ಅಂತ ಬರೋ ಥರ ಆದಾಗ ಅವಾಗ ಬೇಕಾದ್ರೆ ನೀವು ಫುಲ್ ಟೈಮ್ ಬ್ಲಾಗರ್ ಆಗ್ಬೋದು. ಲೈಕ್ ನನಗೂ ಐಡಿಯಾಗಳಿದೆ ಲೈಕ್ ಫುಲ್ ಟೈಮ್ ಬ್ಲಾಗರ್ ಆಗಬೇಕು ಅಂತ. ಆಗೋಣ, ಅದಕ್ಕೆಲ್ಲ ಬೇಕಾಗಿರೋದು ನಿಮ್ಮ ಸಪೋರ್ಟು. ಲೈಕ್ ಪ್ರತಿದಿನ ಕಾಂಟೆಂಟ್ ಇಲ್ಲ ಅಂದರೆ ಕಾಂಟೆಂಟ್ ಮಾಡಿಕೊಂಡು ಲೈಕ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸ್ನ. ಲೈಕ್ ಯಾರ್ಯಾರು ವ್ಲಾಗ್ಗಳನ್ನ ನೋಡ್ತಾ ಇಲ್ಲ ನೋಡಿ ವ್ಲಾಗು, ಕಾಮೆಂಟ್ ಮಾಡಿ ಲೈಕ್ ನಿಮ್ಗೆ ಯಾವ ಥರ ಕಾಂಟೆಂಟ್ ಬೇಕು. ಇಲ್ಲ ಲೈಕ್ ಏನಾದ್ರು ಡೇರು ಪಬ್ಲಿಕಲ್ಲಿ ಮಾಡೋಣ, ಡೇರ್ ಕೊಟ್ಬಿಟ್ಟು ಲೈಕ್ ಯಾವ ಥರ ಬೇಕು ಹೇಳಿ ಕಾಂಟೆಂಟು. ಲೈಕ್ ಇಲ್ಲ ನಿಮ್ಗೆ ಯಾವ ಥರ ನೋಡೋಕ್ಕೆ ಇಷ್ಟ ವ್ಲಾಗು, ಬಿಕಾಸ್ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅಂತಲೇ ನಾನು ಇವಾಗ ಡೈಲಿ ವ್ಲಾಗ್ ಇದಕ್ಕೆ ಅಂತ ಬಂದಿರೋದು. ನೀವು ಹೇಳಬೇಕು ಲೈಕ್ ನಿಮ್ಗೆ ಯಾವ ಥರ ವ್ಲಾಗ್ ಬೇಕು, ಏನು ಎತ್ತ ಅಂತ. ಲೈಕ್ ಕಾಮೆಂಟ್ ಮಾಡಿ, ಕೇಳಿದಾಗ ಲೈಕ್ ಒಬ್ಬರೋ ಇಬ್ಬರೋ 10 ಜನನೋ ಲೈಕ್ ಕಾಮೆಂಟ್ ಮಾಡಿ, ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಲೈಕ್ ಈ ಥರ ವ್ಲಾಗ್ ಕೇಳ್ತವ್ರೆ, ಹೌದು ಮಾಡ್ಬೇಕು ನಾನು ಅನ್ನೋದು ಬರುತ್ತೆ ನನಗೆ. ಓಡಿದ್ರೆ ಓಡುತ್ತೆ, ಇಲ್ಲಾಂದ್ರೆ ಓಡಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಒಟ್ಟಿನಲ್ಲಿ 1 ತಿಂಗಳಿಂದ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಷ್ಟನೋ ಸುಖನೋ ಅವೆಲ್ಲ ಬೇಡ. ಡೈಲಿ ವ್ಲಾಗ್ ಮಾಡೋದು ಬಂದೇವಿ ತುಂಬ ಕಷ್ಟ. ಲೈಕ್ ಇಟ್ಸ್ ಬಿಯಾಂಡ್ ಸಮಥಿಂಗ್. ಲೈಕ್ ನಾನು ಇವಾಗ 1 ತಿಂಗಳಿಂದ ಮಾಡ್ತಾಯಿದ್ದೀನಿ. ಲೈಕ್ ಕೇಳ್ತಿರಲ್ಲ, ಒಂದು ಕಡೆ ಕಾಂಟೆಂಟ್ ಮಾಡೋದು, ಇನ್ನೊಂದು ಕಡೆ ಎಡಿಟ್ ಮಾಡೋದು, ಶೂಟ್ ಮಾಡೋದು, ಲೈಕ್ ಎಲ್ಲ ಒಬ್ಬರೇ ಮಾಡಬೇಕಾದ್ರೆ ಇಟ್ಸ್ ಲೈಕ್ ಬಿಗ್ ಟಾಸ್ಕ್. ಅದು ಲೈಕ್ ಅದೊಂದೇ ಇದ್ದರೆ ಅದೊಂಥರ. ಲೈಕ್ ಎಲ್ಲನೂ ಮಾಡ್ಕೊಂಡು ಅದನ್ನು ಮಾಡಬೇಕು ಅಂದರೆ ಬಿಯಾಂಡ್ ಸಮಥಿಂಗ್ ಅದು. ಆದರೆ ನಾನು ಇಷ್ಟು ಎಫರ್ಟ್ಸ್ ಹಾಕಿ ಮಾಡ್ತೀನಿ ಅಂದರೆ ಲೈಕ್ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಲೈಕ್ ಸ್ಯಾಮ್ ಸಮೀರ್ ಬಗ್ಗೆ ಶೇರ್ ಮಾಡಿ, ಇಲ್ಲ ಟ್ಯಾಗ್ ಮಾಡಿ. ಲೈಕ್ ಅವ್ರನ್ನ ಕೇಳೋಣ ಡೈಲಿ ಕಾಂಟೆಂಟ್ ಮಾಡೋದು ಲೈಕ್ ಕಷ್ಟನ ಈಸಿನ ಯಾವ ಥರ ಅಂತ. ಲೈಕ್ ಪ್ಯಾಷನಾಗಿ ತೊಗೊಂಡು ಅದನ್ನ ಡೈಲಿ ರೊಟೀನ್ ಮಾಡ್ಕೊಬಿಟ್ರೆ ಆಬ್ವಿಯಸ್ಲಿ ಇಟ್ಸ್ ಈಸಿ. ತುಂಬ ಕಷ್ಟ ಇರುತ್ತೆ, ಈಸಿ ಅಂತ ಹೇಳೋದಷ್ಟೇ. ಲೈಕ್ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಮತ್ತು ಇನ್ನೇನು ಸಮಾಚಾರ, ಲೈಕ್ ನನ್ನ ಗರ್ಲ್ಫ್ರೆಂಡ್ ಫೋಟೋ ತೋರಿಸ್ತೀನಿ ರೀ. ಲೈಕ್ ಕಟಿಂಗ್ ಮಾಡಿಸ್ಕೊಂಡ್ಮೇಲೆ ಸ್ಮಾರ್ಟಾಗಿ ಕಾಣ್ತಾ ಏನಲ್ವಾ, ಇಲ್ಲ ಮುಂಚೆ ಚೆನ್ನಾಗಿ ಕಾಣ್ತಾ ಇದ್ನ ಹೇಳಿ. ನೋಡಿ ಇವಳೇ ನನ್ನ ಗರ್ಲ್ಫ್ರೆಂಡ್. ಲೈಕ್ ಇದು ಬಂದು ಜಿಮ್ ಫೋಟೋ. ಸೊ ನೋಡಿದ್ರಿ ಅನಿಸುತ್ತೆ. ಲೈಕ್ ಅಷ್ಟೇ, ಇನ್ನೇನಿಲ್ಲ ತೋರಿಸೋದು. ಲೈಕ್ ತಲೆ ಕೆಡ್ಸ್ಕೊಂಡು ಹೆವಿ ಸೈಕ್ ಆಗಬೇಡಿ. ಲೈಕ್ ಲವ್ ಅಂದರೆ ಯಾವ ಥರ ಇರಬೇಕು ಅಂದರೆ, ಒನ್ಸ್ ಆ ಕಮಿಟ್ಮೆಂಟು ಅದೆಲ್ಲ ಕೊಟ್ಟಮೇಲೆ ಲೈಕ್ ಒಬ್ರನ್ನ ಬಿಡಬಾರ್ದು ಏನೇ ಆದ್ರೂ. ಲೈಕ್ ನಾನು ದೊಡ್ಡವನೋ ಚಿಕ್ಕವನೋ ಇದನ್ನ ಹೇಳೋಕ್ಕೆ ನನಗೆ ಗೊತ್ತಿಲ್ಲ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡ್ ಇದ್ರೂ
ಲೈಕ್ ಹೆಂಗೆ ಅಂದರೆ ಲೈಕ್ ಜಗಳ ಆಗಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಅಲ್ಲ. ಏನೇ ಆದ್ರೂ ಕುತ್ಕೊಂಡು ಸಾರ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ಬೇಕು ಹೊರತು ಲೈಕ್ ಮಾತು ಕೊಟ್ಬಿಟ್ಟು ಹಿಂಗಿರ್ತೀವಿ ಲೈಕ್ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ತುಂಬ ಕನ್ಸುಗಳು ಕಟ್ಕೊಂಡಿರ್ತಾರೆ, ಇವ್ರ ಜೊತೆನೇ ಇರಬೇಕು, ಹಿಂಗೆ ಇರಬೇಕು, ಹಿಂಗೆ ಅಂತ. ಬಟ್ ಬಿಯಾಂಡ್ ದಟ್ ಸುಮ್ಮನೆ ಸಿಲಿ ರೀಸನ್ನು ಅದಕ್ಕೆಲ್ಲ ಬ್ರೇಕಪ್ಪು ಅದು ಇದು ಲೈಕ್ ಅದು ಈ ಜನ್ರೇಷನ್ ಬಂದು ವರ್ಸ್ಟು. ಸಿಚುವೇಶನ್ಶಿಪ್ ಅಂತೆ, FWB ಅಂತೆ, ಏನವೆಲ್ಲ ಹೇ ಕಷ್ಟ ಇದೆ ಲೈಕ್ ಲೈಫು. ಸೊ ನಾನು ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇವು ಪ್ರತಿಯೊಂದು ಎಲ್ಲ ಒಂದು ಸೈಡಿಗೆ ಬಿಟ್ಟು ಲೈಕ್ ಇದ್ರೂ ಅಷ್ಟೇ ಕೀಪ್ ಇಟ್ ಅ ಸೈಡ್ ಫಾರ್ ಸಮ್ ಡೇಸ್, ವರ್ಕ್ ಆನ್ ಯುವರ್ ಸೆಲ್ಫ್. ಇಲ್ಲ ಅವಳು ನಿಮ್ಮ ಜೊತೆನೇ ಬೆಳೆಯೋಕ್ಕೆ ಇಷ್ಟ ಇದೆ ಅದು ಇದು ಅಂದರೆ ಲೈಕ್ ಜೊತೆಗೆ ಬೆಳೀರಿ, ಜೊತೆಗೆ ಮಾಡಿ. ಅಟ್ ಕಾಸ್ಟ್ ಲೈಕ್ ಮ್ಯಾರೇಜ್ ಅನ್ನೋದಕ್ಕಿಂತ ಸ್ಟಿಲ್ ಲಾಸ್ಟ್ ಬ್ರೆತ್ ಖುಷಿಯಾಗಿರಬೇಕು. ಅಲ್ಲಿವರೆಗೂ ಯಾರು ಲವ್ ಅದು ಇದು ತಲೆ ಕೆಡ್ಸ್ಕೊಬಿಡಿ, ಚೆನ್ನಾಗಿ ಕಾಸು ಮಾಡಿ ಲೈಫಲ್ಲಿ. ನಾನು ಕಾಸು ಮಾಡಿದ್ರೆ ನಾನು ಲವ್ ಮಾಡೋರು ಸಿಗೋಲ್ಲ ಅಂತೆಲ್ಲ ನಿಮ್ಗೆ ಅನ್ನಿಸ್ಬೋದು. ಹೌದು ಸಿಗೋಲ್ಲ, ದಟ್ಸ್ ದ ಫ್ಯಾಕ್ಟ್ ಬ್ರೋ. ಏನು ಕಾಸು ಮಾಡಿದ ತಕ್ಷಣ ಪ್ರೀತಿಸೋರು ಸಿಗ್ತಾರೆ ಅನ್ನಂಗಿದ್ದಿದ್ರೆ ಕಾಸು ಮಾಡಿರೋರು ಯಾರು ಸಿಂಗಲಾಗೇ ಇರ್ತಾರಿಲ್ಲ. ಸೊ ಮೇಯ್ನಾಗಿ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಕಾಸು ಮಾಡಿ ಪ್ರೀತಿಸೋರು ಸಿಕ್ಕಿಲ್ಲ ಅಂದ್ರೂ ಲೈಫ್ ಒಳಗೆ ಅಟ್ಲೀಸ್ಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಲೈಕ್ ನಾನು ಈ ಲೆವೆಲ್ಗೆ ರೀಚ್ ಆದೆ, ಏನಾದರೂ ಮಾಡ್ಬೋದು ಕಾಸಿದ್ರೆ, ಲೈಕ್ ಟೈಮ್ ಪಾಸ್, ಟ್ರಾವೆಲ್, ಎನಿಥಿಂಗ್ ಏನಾದರೂ ಮಾಡ್ಕೊಂಡು ಜೀವನ ತಳ್ಬೋದು. ಎಲ್ಲ ಹೊಂಟೋಯ್ತು ಲೈಫ್ ಒಳಗೆ ಅಂದ್ಬಿಟ್ಟು ನೀವು ಕಾಸು ಮಾಡೋದ್ರಲ್ಲಿ ಲ್ಯಾಗ್ ಆಗಿಬಿಟ್ರೆ ಅಟ್ ಲಾಸ್ಟ್ ಭಿಕ್ಷೆ ಬಿಡಬೇಕಾಗುತ್ತೆ ರೋಡಿಗೆ ಬಂದು. ಕಾಸು ಮಾಡಿ ಮೇಯ್ನಾಗಿ, ಅದು ಬಂದು ಅದು ನಿಮಗೂ ಏನಾದ್ರು ನಿಮ್ಮ ಗರ್ಲ್ಫ್ರೆಂಡ್ಗೆ ಯಾರಿಗಾರು ಟ್ಯಾಪ್ ಮಾಡಬೇಕು, ಸಿಕ್ ಮಾಡಬೇಕು ಅಂದರೆ ಕಾಮೆಂಟ್ ಮಾಡಿ, ಲೈಕ್ ನಿಮಗೆ ಪ್ರಾಂಪ್ಟ್ ಆಗ್ತೀನಿ ಅದರದು. ಯಾವತ್ತೂ ಲೈಫ್ ಒಳಗೆ ತಲೆ ಕೆಡಿಸ್ಕೊಂಡು ಏನೇ ಆಗಲಿ ದಟ್ಸ್ ಫೈನ್, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ಲೈಕ್ ಕಷ್ಟ ಇನ್ನೇನು ನಮಗೆ ಬರ್ದಲ್ಲೇ ಇನ್ಯಾರಿಗೆ ಬರುತ್ತೆ ಹೇಳಿ, ಇರುತ್ತೆ ಕಷ್ಟ ಅನ್ನೋದು. ಆಮೇಲೆ ಲೈಫ್ ಒಳಗೆ ಅಭ್ಯಾಸಗಳು ಅಷ್ಟೇ, ಸಿಗರೇಟು, ಎಣ್ಣೆ, ಏನೇ ಆಗಲಿ ಒಂದು ಸಜೆಷನ್ ಕೊಡ್ತೀನಿ. ಲೈಕ್ ಫ್ರೆಂಡ್ ಥರ ಹೆಂಗೆ ತೊಗೊತಿರೋ ನಿಮಗೆ ಬಿಟ್ಟಿದ್ದು. ಯಾವಾಗಲೂ ಬೇಜಾರಲ್ಲಿದ್ದಾಗ ಎಣ್ಣೆ ಮತ್ತು ಸಿಗರೇಟ್ ಹೊಡಿಬೇಡಿ. ಬಿಕಾಸ್ ಬೇಜಾರು ಅನ್ನೋದು ನಮ್ಮ ಲೈಫ್ಗಳಲ್ಲಿ ಖುಷಿ ಅನ್ನೋದಕ್ಕಿಂತ ಬೇಜಾರೇ ಜಾಸ್ತಿ ಇರುತ್ತೆ. ಸೊ ಖುಷಿಯಾಗಿದ್ದಾಗ ಮಾಡ್ಕೊಳ್ಳಿ, ಏನಾದರೂ ಮಾಡಿ. ಬೇಜಾರು ಅಂತ ಇದ್ದಾಗ ಏನೋ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ಅಡಿಕ್ಷನ್ ಆಗ್ಬಿಡುತ್ತೆ. ಬೇಜಾರು ಅನ್ನೋದು ಮನುಷ್ಯನ ಲೈಫಲ್ಲಿ ಜಾಸ್ತಿ ಇರುತ್ತೆ ಖುಷಿ ಅನ್ನೋದಕ್ಕಿಂತ. ಕಷ್ಟಗಳು, ಬೇಜಾರು, ಅವು ಇವು ಜಾಸ್ತಿ ಇರುತ್ತೆ, ಡೌನ್ಫಾಲೇ ಜಾಸ್ತಿ ಇರುತ್ತೆ ಲೈಫಲ್ಲಿ. ಸೊ ಡೌನ್ಫಾಲ್ ಆದಾಗ ಏನಕ್ಕೂ ಅಡಿಕ್ಟ್ ಆಗಿಬಿಟ್ಟು ಜೀವನಗಳು ಹಾಳು ಮಾಡ್ಕೋಬೇಡಿ. ಒಂದು ಸತಿ ನಿಮ್ಮ ಅಪ್ಪ ಅಮ್ಮನ ಜ್ಞಾಪನಿಸ್ಕೊಂಡು ಯೋಚನೆ ಮಾಡಿ ನೋಡಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಿಮಗೋಸ್ಕರ, ಏನೇನು ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ. ನೀವೇ ಟ್ರ್ಯಾಕಿಗೆ ಬರ್ತೀರಾ ವಾಪಸ್. ಲೈಕ್ ಕಾಮೆಂಟ್ ಮಾಡಿ, ಏನೇ ಸಜೆಷನ್ ಇದ್ರೂ ಲೈಕ್ ಬ್ಲಾಗ್ಗಳು ಮಾಡೋಣ. ಬಿಕಾಸ್ ನಂಗೆ ಬಂದು ಪಬ್ಲಿಕ್ ಫಿಯರ್ ಅವೆಲ್ಲ ಏನೂ ಇಲ್ಲ. ಯಾರೋ ಒಬ್ಬರು ಬಂದು ಅವ್ರ ಜೊತೆ ಹೋಗಿ ಮಾತಾಡೋ ಅಂದರೆ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತೀನಿ, ದಟ್ಸ್ ಮೀ. ಅಷ್ಟು ಎಕ್ಸ್ಟ್ರೋವರ್ಟ್ ನಾನು. ದಟ್ಸ್ ವೈ ಮಾಡೋಣ, ಯಾವ ಥರ ಬೇಕು ಕಾಂಟೆಂಟ್ ಆ ಥರ. ಲೈಕ್ ನಿಮಗೂ ಎಂಟರ್ಟೈನ್ಮೆಂಟ್ ಸಿಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಯ್ನಾಗಿ. ಲೈಕ್ ಇದೇ ಥರ ಡೈಲಿ ಕಾಂಟೆಂಟ್ಗಳು ಹಾಕ್ತಾ ಇರ್ತೀನಿ. ಲೈಕ್ ಒಂದು ಟ್ರಾವೆಲ್ದು ಬರುತ್ತೆ, ಆರ್ ಈ ಥರ ಡೈಲಿ ಕಾಂಟೆಂಟ್ಗಳು ಬರುತ್ತೆ, ಟಾಸ್ಕ್ ಅದು ಇದು ಅಂತ. ನಾಳೆಯಿಂದ ಬೇರೆ ಇಂಟರ್ನಲ್ಸ್ ಐತೆ, ಬಟ್ ಯಾವ ಸಬ್ಜೆಕ್ಟ್ ಇದೆ ಅಂತಲೂ ಗೊತ್ತಿಲ್ಲ. ಡೋಂಟ್ ಡಿಗ್ರೇಡ್. ಓದ್ದಲ್ಲೇ ಇರೋರ್ನ ಯಾವತ್ತೂ ಡಿಗ್ರೇಡ್ ಮಾಡಬೇಡಿ. ಓದಿರೋರ್ಗಿಂತ ಓದ್ದಲ್ಲೇ ಇರೋರೇ ಮೇಲೆ ಬಂದಿರೋದು ಜಾಸ್ತಿ. ಓದೋನಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಳ್ಳೋದು ಅಷ್ಟೇ ಗೊತ್ತಿರುತ್ತೆ. ಎಜುಕೇಷನ್ ಅನ್ನೋದು ದೇವ್ರು ಕೊಟ್ಟಿಲ್ಲ ಅಂದರೆ ಅವ್ರಿಗೊಂದು ಕಂಪ್ನಿನ ಬಿಲ್ಡ್ ಮಾಡಿ ರನ್ ಮಾಡೋ ಅಷ್ಟು ಕೆಪಾಸಿಟಿ ಕೊಟ್ಬಿಟ್ಟಿರ್ತಾನೆ. ಇರಬೇಕು ಎಜುಕೇಷನ್ನು, ಬಟ್ ಜಸ್ಟ್ ಜನರಲ್ ನಾಲೆಜ್ಗೆ ಇರಬೇಕು ಅಷ್ಟೇ. ಅದು ಗ್ಯಾಪ್ ನಾವು ಮುಡಿಕೊಳ್ಳಿ. ಯಾವಾಗಲೂ ಬುಕ್ಕಿನ ಬದನೆಕಾಯಿಗಳಾಗಬೇಡಿ ಲೈಫಲ್ಲಿ. ಲೈಕ್ ನಾನು ಓದಲ್ಲ ಅಂತ ಅಲ್ಲ, ನಂದಿದೆ UKG ಇಂದ ಹಿಡಿದು ಒಂದು 8th to 9th ಮಾರ್ಕ್ಸ್ ಕಾರ್ಡ್ಗಳು. ನೋಡಿದ್ರೆ ಸೈಕಾಗಿ ಹೋಗ್ತೀರಾ. ಆ ಥರ ಇದ್ದೆ ಅವಾಗ. ಲೈಕ್ 1 ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಕಮ್ಮಿ ಬಂದ್ರೆ ಅಳ್ಕೊಂಡು ಕೂತ್ಕೊತಾ ಇದ್ದೆ, ಮನೆ ಒಳಗೆ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ಅದು ಆ್ಯಕ್ಚುಯಲ್ ರಿಯಾಲಿಟಿ ಗೊತ್ತಾದ ಮೇಲೆ ಲೈಕ್ ಇದು ಇಂಪಾರ್ಟೆಂಟು. ಮೇಯ್ನಾಗಿ ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ. ಮೇಯ್ನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗುವ. Until then, take care, tata, bye bye.